தேவனாக கர்த்தர் வருகிற காலம் கடைசி காலமாக இருக்குது. கர்த்தனாத இயேசு கிறிஸ்து வருகிற காலம் கடைசி காலமாக இருக்குது. அவர் வரும்போது எல்லாரும் ரட்சிப்படுவீங்க. எல்லாருமே தேவனாகிய கர்த்தர் கூப்பிடுவார். எல்லாருமே பரலோகத்தை சேர்த்துக்கொள்ளுவார். எல்லாம் மனதிருந்துங்க, ரட்சிப்படுங்க. கர்த்தனாத இயேசு கிறிஸ்து நாமம் ஒன்றே, தேவனார் கர்த்தனாத இயேசு கிறிஸ்து நாமம் ஒன்றே உண்மையான நாமம் என்று தெரிந்து கொள்ளுங்க. எல்லாருக்கும் அவ்வளோதான். என்னோட சொந்த பந்தம், என் மாமா மச்சனை எல்லாம் இருக்கலாம், அண்ணன் தம்பியாக இருக்கலாம், அக்கா தங்கச்சியாக இருக்கலாம், சித்தப்பா பெரியப்பானாக இருக்கலாம், எல்லா குடும்பத்தினராக இருக்கலாம், எல்லா சொந்த பந்தமாக இருந்தாலும் எல்லாருமே அன்னை சென்னைகள் யாராக இருந்தாலும் எல்லாரும் மனதிருந்த ரட்சிப்படுங்க. கடைசி காலமாச்சு. தேவனாய் கர்த்தர் வருகிறார், மேகங்கள் மேலே வருகிறார். சோத்திரம் ஆண்டவரே, பரிசுத்தரே, ಪರಿಶುದ್ಧ ಮೂಲ ನಲ್ಲ ತಗಪನೆ ಸ್ತೋತ್ರ ಮಾಡರೆ ಸಪ್ಪ. ಮನಸ್ಸುಕುಮಾರನ ಬಲದಿಂದಲೂ ಬಹು ಮಹಿಮೆಯಿಂದಲೂ ತಂದೆಯ ಪ್ರಭಾವೊಡನೆ ಪರಿಶುದ್ಧ ದೂತರೊಡನೆ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಆವಾಗ ಜನಗಳು ಎದೆ ಬಡ್ಕೊಳ್ಳುವರು. ಎದೆ ಮೇಲೆ ಇಂಥ ಪರಿಶುದ್ಧ ದೇವರಿದ್ದಾನೆ, ನಮಗೆಲ್ಲ ಗೊತ್ತಿಲ್ಲದಾಗ ಆಗ್ಬಿಟ್ಟವೆ, ದೇವರೇ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಕರ್ಕೊಂತ ಅವಾಗ ಎಲ್ಲ ಕರೆಯುವರು. ಕರ್ತನಾದ ಯೇಸು ಕ್ರಿಸ್ತನು ಯಾವನು ನೀನು ನನ್ನ ಬೇಡ್ಕೊಂಡಿಲ್ಲ, ನನ್ನ ಹತ್ರ ಇರಲಿಲ್ಲ, ನನ್ನ ರಂಜನೆ ಹೊಂದಿಲ್ಲ, ದೀಕ್ಷಾಸ್ನಾನ ನೀನು ತಕ್ಕೊಂಡಿಲ್ಲ ಅಂತ ಹೇಳಲ್ಲ. ಎಲ್ಲರನ್ನೂ ಕರ್ಕೊಳ್ಳವನು ಪರಲೋಕಕ್ಕೆ. ಅದಕ್ಕೆ ಸಮೀಪವಾಗಿದೆ, ಎಲ್ಲ ಕಾಯ್ತಾ ಇದ್ದಾರೆ. ದೇವನೇ ಸ್ತೋತ್ರ. ದೇವನು ಬರಿಗೆ ಕಾಲ ಆಗಿದೆ, ಬರ್ತಾ ಇದ್ದಾನೆ. ದೇವನು ಪವಿತ್ರ ಆತ್ಮನು ಬರ್ತಾನೆ. ಪವಿತ್ರ ಆತ್ಮನ ಅಭಿಷೇಕ ಎಲ್ಲರ ಮೇಲೆ ಇದೆ. ಎಲ್ಲ ಒಳ್ಳೆಯವ್ರಿಗೂ ಆಯ್ತಾನೆ, ಕೆಟ್ಟವ್ರಿಗೂ ಆಯ್ತಾನೆ. ಸ್ವಾಮಿ, ನಾನು ನೀತಿವಂತರಿಗಾಗಿ ಬಂದಿಲ್ಲ, ಪಾಪಿಗಳಿಗಾಗಿ ಬಂದಿದ್ದೀನಿ ಅಂತ ಹೇಳಿದ ದೇವನು. ಸ್ವಾಮಿ, ಪಾಪಿಗಳನ್ನ ಯಾರನ್ನೂ ನಾವು ಪಾಪಿಗಳಾಗಿ ಬಿಡಲ್ಲ. ಸ್ವಾಮಿ, ಎಲ್ಲರೂ ಆಶೀರ್ವಾದ ಮಾಡಲಿ. ಎಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಬರ್ತಾನೆ ದೇವಕುಮಾರನು. ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರ. ಒಳ್ಳೆಯವನು, ಒಳ್ಳೆಯದೇ ಮಾಡುವಂತನು ಕರ್ತನಾದ ಯೇಸು ಕ್ರಿಸ್ತ ಒಬ್ಬನೇ ಒಳ್ಳೆಯವನು, ಒಳ್ಳೆ ದೇವಕುಮಾರನು. ಎಲ್ಲ ನಾಮಕ್ಕೆ ಮೇಲಾದ ನಾಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ಪ್ರಾಬ್ಲಮ್ ಬೇಡ್ಕೊಂಡರೂ ಅವನು ನೋಕಿ ಕರೆದರೂ ಕೂಡ, ದೇವನೇ ಯೇಸು ಮಹಾಪ್ರಭುವೇ, ನನ್ನ ಕಷ್ಟ ಹಿಂಗಿದೆ, ನನ್ನ ಬೆಲೆವೀಣ ಹಿಂಗಿದೆ, ನನ್ನ ಸಾಲ ಬಾಧೆ ಹಿಂಗಿದೆ, ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಹಿಂಗಿದೆ, ನನ್ನ ಮಕ್ಕಳಿಲ್ಲ, ನನ್ನ ಸಾಲ ಬಾಧೆ ಜಾಸ್ತಿ ಆಗಿದೆ, ಒಳ್ಳೆ ಮನೆ ಇಲ್ಲ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅನ್ನೋರ್ಗೂ ಕೂಡ ದೇವನು ಕೇಳಿದಂತ ಕೊಡುವಂತನಾಗಿದೆ. ಹೃದಯದಲ್ಲಿ ತುಂಬಿಸಿಕೊಳ್ಳಿ ದೇವನ ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನು ಹೃದಯದಲ್ಲಿ ತುಂಬಿಸಿಕೊಂಡು, ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಕರಿಬೇಕು. ಕರೆದಾಗ ಬರ್ತಾನೆ, ನಿಮ್ಗೇನು ಬೇಕು ಮಕ್ಕಳೇ ನಾನು ಕೊಡ್ತೀನಿ ಅಂತಾನೆ ದೇವ. ಎಲ್ಲರೂ ಕರೀರಿ, ಅವರು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವನವುಳ್ಳ ತಂದೆಯಾಗಿದೆಯ ಸ್ವಾಮಿ, ಜೀವಂತವಾಗಿರುವ ತಂದೆಯ ಕುಮಾರನು ಯೇಸು ಮಹಾಪ್ರಭು. ಅವರು ಸತ್ತಿಲ್ಲ, ನಮಗಾಗಿ ಏಟ್ಗಳು ತಿಂದಿದ್ದಾನೆ, ರಕ್ತ ಸುರಿಸಿದ್ದಾನೆ, ಕಣ್ಣೀರು ಸುರಿಸಿದ್ದಾನೆ, ಪ್ರಾಣ ಬಿಟ್ಟಿದ್ದಾನೆ, ಉಣಲ್ಪಟ್ಟಿದ್ದಾನೆ, 3ನೇ ದಿವಸ ಜೀವಸತ್ಗೆ ಎದ್ದು ಬಂದಿದ್ದಾನೆ. ನಮಗೋಸ್ಕರ ಬಡವನಾಗಿದ್ದಾನೆ ದೇವನು. ಸ್ತೋತ್ರ ಸ್ವಾಮಿ, ಆತ್ಮದಲ್ಲಿ ಬಡವನಾಗಿದ್ದಾನೆ. ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ಇಷ್ಟು ಕಷ್ಟಪಡ್ತಾರೆ ನೋಡ್ತಾ ಇದ್ದಾನೆ, ಎಲ್ಲ ವೇದನೆಗಳು ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಹೊಂದಿಕೊಳ್ಳಿರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯೇಸುವಿನ ನಾಮದಲ್ಲಿ ಜೀವನವಲ್ಲ ನನ್ನ ತಂದೆಯ ನೀವು ಕೋಟಿ ಸ್ತೋತ್ರ. ಆಮೆನ್.